ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾ ಅಷ್ಟೇ ಅಲ್ಲದೆ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಆಟಗಾರ ಅಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ. ಕ್ರಿಕೆಟ್ ಕರಿಯರ್ನಲ್ಲಿ ದಾಖಲೆಗಳನ್ನೇ ಮೆಟ್ಲು ಮಾಡಿಕೊಂಡು ಬೆಳೆದಿರುವ ವಿರಾಟ್ IPL, T20, ಟೆಸ್ಟ್, ODIನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಬರೆದಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ T20 ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಕಿಂಗ್ ಕೊಹ್ಲಿ ಈಗ ODIನಲ್ಲಿ ಮಾತ್ರ ಆಡ್ತಾ ಇದ್ದಾರೆ. ಅಂದರೆ ವಿರಾಟ್ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ತಾ ಇರುವುದು ಏಕದಿನ ಸರಣಿಯಲ್ಲಿ ಮಾತ್ರ. ಆದರೆ ಈಗ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಇನ್ಮುಂದೆ ವಿರಾಟ್ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳುವುದು ಡೌಟ್ ಎನ್ನುವುದು. ಹಾಗಿದ್ರೆ ಚೇಸ್ ಮಾಸ್ಟರ್ ಯಾಕೆ ಟೀಮ್ ಇಂಡಿಯಾದಲ್ಲಿ ಆಡೋದು ಡೌಟ್? ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಟೈಗರ್. ಚೇಸ್ ಮಾಸ್ಟರ್ ಬ್ಲೂ ಜರ್ಸಿಯಲ್ಲಿ ಕಣಕ್ಕಿಳಿದ್ರೆ ಕೋಟಿ ಕೋಟಿ ಫ್ಯಾನ್ಸ್ಗಳು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಟಿವಿ ಮುಂದೆ ಕೂರ್ತಾರೆ. ವಿರಾಟ್ ಕೂಡ ಎದುರಾಳಿ ವಿರುದ್ಧ ಅಬ್ಬರಿಸುತ್ತಾ ಗರ್ಜನೆ ಮಾಡುತ್ತಾ ಟೀಮ್ ಇಂಡಿಯಾಕ್ಕಾಗಿ ಸೂಪರ್ ಡೂಪರ್ ಆಗಿ ಆಡ್ತಾರೆ. ಕಿಂಗ್ ಕೊಹ್ಲಿಯನ್ನ ಬ್ಲೂ ಜರ್ಸಿಯಲ್ಲಿ ನೋಡೋದೇ ಒಂದು ರೀತಿ ಚಂದ, ಕಣ್ಣಿಗೆ ಹಬ್ಬ. ಆದರೆ ಇನ್ಮುಂದೆ ವಿರಾಟ್ ಬ್ಲೂ ಜರ್ಸಿಯಲ್ಲಿ ಕಾಣಿಸೋದೇ ಡೌಟ್ ಎನ್ನಲಾಗ್ತಾ ಇದೆ. ODIನಲ್ಲಿ ಕಣಕ್ಕಿಳಿಯದೆ ಅಂದರೆ ಮೈದಾನದಲ್ಲಿ ಆಡದೆ ವಿರಾಟ್ ನಿವೃತ್ತಿ ಘೋಷಣೆ ಮಾಡ್ತಾರೆ ಅನ್ನೋ ಮಾತು ಕೂಡ ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಮ್ಮ ಬೆಂಗಳೂರಿನ ದತ್ತುಪುತ್ರ ವಿರಾಟ್ ಕೊಹ್ಲಿ RCBಯಲ್ಲಿ ಮಿಂಚಿನ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಸಲ ಫೈನಲ್ನಲ್ಲಿ ವಿರಾಟ್ RCB ಪರ ಏಕಾಂಗಿ ಹೋರಾಟವನ್ನು ನಡೆಸಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಫೈನಲ್ನಲ್ಲಿ ಅವರು ಅಜೇಯ 75 ರನ್ ಗಳಿಸುವ ಮೂಲಕ RCB ಸತತ 2ನೇ ಬಾರಿ ಪ್ರಶಸ್ತಿಯನ್ನು ಗೆಲ್ಲೋಕೆ, ಕಪ್ಪನ್ನು ಗೆಲ್ಲೋಕೆ ಕಾರಣವಾಗಿದ್ದರು. ಆದರೆ ಇವರು ಈ ಪಂದ್ಯದಲ್ಲಿ ಕೊನೆಯಲ್ಲಿ ಗಾಯಗೊಂಡಿದ್ದು ಏಕದಿನ ಸರಣಿ ಮೇಲೆ ಬಿಗ್ ಎಫೆಕ್ಟ್ ಬಿದ್ದಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ವಿರಾಟ್ ಇನ್ಮುಂದೆ ಬ್ಲೂ ಜರ್ಸಿಯಲ್ಲಿ ಕಾಣಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ವಿರಾಟ್ T20ಯಿಂದ ನಿವೃತ್ತಿಯನ್ನು 2024ರಲ್ಲಿ ಹೊಂದಿದ್ರು. 2025ರ ಮೇ 12ರಂದು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ರು. ಈಗ ODIನಲ್ಲಿ ಮಾತ್ರ ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಪರ. 2026ರ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೊನೆಯ ODI ಆಡಿದ್ದಾರೆ. ಆದರೆ ಈಗ ODIಗೂ ನಿವೃತ್ತಿ ಹೊಂದಿದರೆ ನಾವು ವಿರಾಟ್ನನ್ನು ಹೇಗೆ ಬ್ಲೂ ಜರ್ಸಿಯಲ್ಲಿ ಕಣ್ತುಂಬಿಕೊಳ್ಳುವುದು ಅಂತ ಹೇಳಿ ಫ್ಯಾನ್ಸ್ ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಸರಣಿ ಆಡೋದಿಲ್ಲ ಅನ್ನೋದು ಈಗ ಘೋಷಣೆ ಮಾಡಲಾಗಿದೆ. ಹಾಗೆ ಕೊಹ್ಲಿ ಗಾಯದಿಂದ ಚೇತರಿಸಿಕೊಳ್ಳಲು ಇನ್ನಷ್ಟು ಸಮಯ ಬೇಕಾಗಿದೆ. ಕನಿಷ್ಠ 6ರಿಂದ 7 ವಾರಗಳಾದರೂ ಅವರು ಚೇತರಿಸಿಕೊಳ್ಳೋದಕ್ಕೆ ಸಮಯ ಬೇಕು. ಹೀಗಾಗಿ ಅಫ್ಘಾನಿಸ್ತಾನ ಸರಣಿ ಮಾತ್ರವಲ್ಲದೆ ಇಂಗ್ಲೆಂಡ್ ಸರಣಿಯಲ್ಲಿ ಕೂಡ ಕಾಣಿಸಿಕೊಳ್ಳುವುದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯು ಮುಂಬರುವ ಜುಲೈ 14ರಿಂದ ಬರ್ಮಿಂಗ್ ಹ್ಯಾಮ್ನಲ್ಲಿ ಆರಂಭ ಆಗಲಿದೆ. ಈ ಮಹತ್ವದ ಸರಣಿಯಿಂದಲೂ ಕೂಡ ಕೊಹ್ಲಿ ಹೊರಗುಳಿಯುವ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ಆರೋಗ್ಯ ಇಲ್ಲಿ ಮುಖ್ಯ. ಹೀಗಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ಸಂಪೂರ್ಣ ಫಿಟ್ ಆಗೋ ತನಕ ಅವರು ಟೀಮ್ ಇಂಡಿಯಾ ಪರ ODIನಲ್ಲಿ ಕಣಕ್ಕಿಳಿಯಲ್ಲ ಮೈದಾನದಲ್ಲಿ. ಹಾಗೆ ವಿರಾಟ್ ಈ ವೇಳೆಯಲ್ಲಿ ODIಗೆ ನಿವೃತ್ತಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ವೇಳೆ ಇದು ನಿಜವಾದರೆ ಇನ್ಮುಂದೆ ವಿರಾಟ್ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ವಿರಾಟ್ ಕೊಹ್ಲಿ ಇನ್ನೂ ಕೂಡ ಫಾರ್ಮ್ನಲ್ಲಿ ಇದ್ದಾರೆ. ಅದನ್ನು ಈ ಸಲದ IPLನಲ್ಲಿ RCB ಪರ ಆಡಿದ್ದನ್ನು ನಾವು ನೋಡಿ ಕಣ್ತುಂಬಿಕೊಂಡಿದ್ದೇವೆ. ಹೀಗಾಗಿ ಅವರು ODIನಲ್ಲಿ ಆಡದೇ ಇರುವುದು ಟೀಮ್ ಇಂಡಿಯಾಕ್ಕೆ ಬಿಗ್ ಲಾಸ್. ಒಂದು ವೇಳೆ ಆರಂಭದಲ್ಲೇ ವಿಕೆಟ್ ಪತನವಾದರೆ 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅನುಭವ ತಂಡಕ್ಕೆ ಬಹಳ ಅನುಕೂಲ ಆಗುತ್ತೆ. ಅವರು ಪರಿಸ್ಥಿತಿಗೆ ತಕ್ಕಂತೆ ಆಡ್ತಾರೆ, ಬಹಳ ಎಚ್ಚರಿಕೆಯಿಂದ ಬ್ಯಾಟ್ ಮಾಡ್ತಾರೆ, ಜೊತೆಗೆ ದೀರ್ಘ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾಕ್ಕೆ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೀಗಾಗಿ ವಿರಾಟ್ ಕೊಹ್ಲಿ 2027ರ ODI ವಿಶ್ವಕಪ್ ತನಕ ನಿವೃತ್ತಿಯನ್ನು ಘೋಷಣೆ ಮಾಡದೇ ಇರುವುದು ಟೀಮ್ ಇಂಡಿಯಾಗೆ ಒಳ್ಳೆಯದು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕೆಲ ಮಾಹಿತಿ ಪ್ರಕಾರ ವಿರಾಟ್ 2027ರ ODI ವಿಶ್ವಕಪ್ ತನಕ ನಿವೃತ್ತಿ ಘೋಷಣೆ ಮಾಡಲ್ಲ. ಆದರೆ ಅದಕ್ಕೂ ಮುಂಚೆ ನಡೆಯುವ ODI ಪಂದ್ಯಗಳಲ್ಲಿ ಆಡೋದು ಡೌಟ್. ಅಂದರೆ ಒಂದನ್ನು ಬಿಟ್ಟು ಒಂದು ಆ ರೀತಿ ಆಡ್ಬೋದು. ಹೀಗಾಗಿ 1ರಿಂದ 1.5 ವರ್ಷ ಕೊಹ್ಲಿ ಟೀಮ್ ಇಂಡಿಯಾದಲ್ಲಿ ODI ಟೀಮ್ನಲ್ಲಿ ಆಡ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ 2027 ODI ವಿಶ್ವಕಪ್ ನಡೆಯುವುದು 2027ರ ಅಕ್ಟೋಬರ್ನಿಂದ ನವೆಂಬರ್ ತನಕ. ಹೀಗಾಗಿ ಅಲ್ಲಿ ತನಕ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಲ್ಲ. ಆದರೆ ಅದಕ್ಕೂ ಮುಂಚೆ ನಡೆಯೋ ಎಲ್ಲ ODI ಪಂದ್ಯಗಳಲ್ಲಿ ಅವರು ಆಡೋದು ಡೌಟ್. ಅಂದರೆ ಅಲ್ಲಿ ತನಕ ODI ವಿಶ್ವಕಪ್ 2027ಕ್ಕೆ ತಯಾರಿಯನ್ನು ನಡೆಸ್ತಾರೆ ವಿರಾಟ್ ಕೊಹ್ಲಿ. ಈಗ ಸದ್ಯಕ್ಕೆ ಅಫ್ಘಾನ್ ವಿರುದ್ಧ ಆಡಲ್ಲ, ಹಾಗೆ ಇಂಗ್ಲೆಂಡ್ ವಿರುದ್ಧ ಕೂಡ ಆಡೋದು ಡೌಟ್. ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯ ನಡೆಯುವುದು, ಅಲ್ಲೂ ಕೂಡ ಆಡೋದು ಡೌಟ್ ಎನ್ನಲಾಗ್ತಾ ಇದೆ. ಹೇಳಕ್ಕಾಗಲ್ಲ ಆಡ್ತಾರಾ ಇಲ್ಲ ಅನ್ನೋದು. ಹಾಗೆ ಅಕ್ಟೋಬರ್ ನವೆಂಬರ್ 2026ರಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಭಾರತ ಪಂದ್ಯಕ್ಕೆ ಕೊಹ್ಲಿ ಆಡೋದು ಅನುಮಾನ ಇದೆ.
ವಿರಾಟ್ ಬೇಕಾದರೆ 2027ರ ವಿಶ್ವಕಪ್ ತನಕ ಬೇಕಾದರೆ ರೆಸ್ಟ್ ಮಾಡಲಿ, ಆದರೆ ನಿವೃತ್ತಿ ಘೋಷಣೆ ಮಾಡುವುದು ಬೇಡ. 2027ರ ವಿಶ್ವಕಪ್ ಗೆದ್ದು ನಂತರ ಅವರು ನಿವೃತ್ತಿ ಘೋಷಣೆ ಹೊಂದಲಿ ಅನ್ನೋದು ಪ್ರತಿಯೊಬ್ಬ ಫ್ಯಾನ್ಸ್ ಆಸೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.